ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾಕೋ ಏಕನಾಥ್ ಶಿಂದೆಯ ರಿಕ್ಷಾ ಪಂಚರ್ ಆಗೋ ರೀತಿ ಕಾಣಿಸ್ತಾ ಇದೆ. ಅದು ಪಂಚರ್ ಆಗತ್ತೋ ಇಲ್ಲೋ ಅದಕ್ಕಿಂತ ಮುಂಚೆ ಏಕನಾಥ್ ಶಿಂದೆ ತನ್ನ ಆಟೋ ರಿಕ್ಷಾವನ್ನು ತಾನೇ ಬರ್ಸ್ಟ್ ಮಾಡ್ಕೋತಾನೋ ಎನ್ನುವಂಥ ಅನುಮಾನ ನನಗೆ. ಯಾಕೆಂದರೆ ಈತ ಕೊಡ್ತಾ ಇರುವಂಥ ಹೇಳಿಕೆಗಳು ಆಗಿದ್ದಾವೆ. ಈತ ಹೇಳ್ತಾನೆ, ನನ್ನನ್ನು ಯಾರೂ ಹಗುರವಾಗಿ ಪರಿಗಣಿಸಬಾರದು, ಸರ್ಕಾರವನ್ನು ಉರುಳಿಸುವುದು ಗೊತ್ತು, ಸರ್ಕಾರವನ್ನು ಮಾಡುವುದು ಗೊತ್ತು ಅಂತ ಈತ ಹೇಳ್ತಾ ಇದ್ದಾನೆ. ಇವತ್ತು ಮಹಾರಾಷ್ಟ್ರದಲ್ಲಿ ವೈರಲ್ ಆಗ್ತಾ ಇರುವಂಥ ವಿಡಿಯೋ ಇದು ಉದ್ಧವ್ ಠಾಕ್ರೆ ಸಂದರ್ಭದಲ್ಲಿ ಈತ ಮಾತಾಡಿದ್ದ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಇದನ್ನು ಹೋಲಿಸಿಕೊಂಡು ನೋಡಲಾಗ್ತಾ ಇದೆ. ಪರೋಕ್ಷವಾಗಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಈ ರೀತಿಯದಾದಂಥ ಧಮಕಿಯನ್ನು ಈ ಠಾಣಾದ ಮಾಜಿ ಆಟೋ ರಿಕ್ಷಾ ಡ್ರೈವರ್ ಮತ್ತು ಮಾಜಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಹಾಲಿ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳ್ತಾ ಇರುವಂಥ ಮಾತು. ಹಾಗಾದರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಡೀತಾ ಇರೋದು ಏನು? ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ. ನಿಜಕ್ಕೂ ಈತ ಮಗ್ಗುಲ ಮುಳ್ಳಾಗ್ತಾನ ದೇವೇಂದ್ರ ಫಡ್ನವೀಸ್ ಅವರಿಗೆ ಅಂತ ಇವತ್ತು ಮಾತಾಡೋಣ. ಮೊದಲನೇದಾಗಿ ಈತ ಈ ರೀತಿ ಮುನಿಸಿಕೊಂಡದ್ದು ಯಾಕೆ? ಎಲ್ಲರೂ ಹೇಳ್ತಾರೆ ಈತನಿಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅದು ಸಾಧ್ಯ ಆಗಲಿಲ್ಲ, ಅದಕ್ಕೋಸ್ಕರ ಈತನಿಗೆ ಹುಸಿ ಮುನಿಸು. ಆಮೇಲೆ ತನಗೆ ಕೊಟ್ಟಿರುವಂಥ ಖಾತೆಗಳ ಬಗ್ಗೆ ಆತನಿಗೆ ಸಮಾಧಾನವಿಲ್ಲ, ಈ ರೀತಿಯಾದಂಥ ಮಾತುಗಳನ್ನ ಹೇಳ್ತಾರೆ. ಇದೆಲ್ಲ ಹಳಸಿದ ಚಿತ್ರಾನ್ನದ ಕಥೆ, ಇದು ಹಳೆಯ ಕಥೆಗಳಿವು. ಇದನ್ನು ಮತ್ತೆ ನಾನು ಹೇಳಿದರೆ ನಿಮ್ಮ ಸಮಯವನ್ನು ಪೋಲು ಮಾಡಿದಂತೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿದಂತೆ. ಈತ ಒಂದಂತೂ ದಿಟ ನನಗೆ ಹೋಮ್ ಮಿನಿಸ್ಟ್ರಿ ಕೊಡಿ ಅಂತ ಕೇಳಿದ್ದ. ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಿದ್ದು ನಿಜ, ಮುಖ್ಯಮಂತ್ರಿ ಸ್ಥಾನ ಕೊಡೋದಿಲ್ಲ ಅಂತ ಗೊತ್ತಿತ್ತು. ಆದರೂ ಕೇಳಿ ಒತ್ತಡ ಹೇರಿ ಆದಷ್ಟು ಸಾಧ್ಯವ ಹೇಗಾದರೂ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದಾ ಅಂತ ನೋಡಿ, ಹುಷಾರಿಲ್ಲ, ಅಜಾರಿಯಾಗಿದೆ ಅಂತ ಹಳ್ಳಿಗೆ ಹೋಗಿದ್ದು ಎಲ್ಲ ಖರೆ. ಆದರೆ ದೇವೇಂದ್ರ ಫಡ್ನವೀಸ್ ಬಿಡಲಾರ ಈ ಬಾರಿ ಅನ್ನೋದು ಕೂಡ ಏಕನಾಥ್ ಶಿಂದೆಗೆ ತುಂಬ ಚೆನ್ನಾಗಿ ಗೊತ್ತಿದ್ದಂಥ ವಿಷಯ. ಬಾರ್ಗೇನ್ ಮಾಡುವಾಗ ದೊಡ್ಡದನ್ನು ಕೇಳಬೇಕು, ಸಣ್ಣದಾದರೂ ಸಿಗತ್ತೆ ಅಂತ ಒಂದು ಮಾತಿದೆ. ಇದು ಲಾ ಆಫ್ ನೆಗೋಷಿಯೇಷನ್ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡದನ್ನು ಕೇಳಿಬಿಡ್ಬೇಕು, ನನಗೆ ಆಕಾಶ ಕೊಡು ಅಂದರೆ ಅಟ್ಲೀಸ್ಟ್ ಸೂರಾದರೂ ಸಿಗತ್ತೆ ಅಂತ. ಈತ ಹೋಮ್ ಮಿನಿಸ್ಟ್ರಿ ಕೇಳ್ದ. ಆದರೆ ಯಾವುದೇ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟ್ರಿಯನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಏಕೆಂದರೆ ಇಡೀ ಸರ್ಕಾರ ನಡೆಯೋದು ಪೊಲೀಸ್ ಇಲಾಖೆ, ಲಾ ಆ್ಯಂಡ್ ಆರ್ಡರ್ ಮೇಲೆ. ಅದು ಬಿಟ್ಟರೆ ಫೈನಾನ್ಸ್ ಮಿನಿಸ್ಟ್ರಿ ಮೇಲೆ. ಭಾರತೀಯ ಜನತಾ ಪಾರ್ಟಿ ಎಲ್ಲೆಲ್ಲಿ ಮಿತ್ರ ಪಕ್ಷಗಳನ್ನ ಇಟ್ಟುಕೊಂಡು ಸರ್ಕಾರ ನಡೆಸಿದೆಯೋ ಎಲ್ಲಿಯೂ ಕೂಡ ಗೃಹ ಸಚಿವಾಲಯವನ್ನು ಬಿಟ್ಟುಕೊಟ್ಟಿಲ್ಲ. ಮಹಾರಾಷ್ಟ್ರದಲ್ಲಿ ಬಿಟ್ಟುಕೊಡುವ ಪ್ರಶ್ನೆಯೇ ಬರೋದಿಲ್ಲ. ಏಕೆಂದರೆ ಮಹಾರಾಷ್ಟ್ರ ಎನ್ನುವುದು ಎಂಥ ರಾಜ್ಯ ಅಂದರೆ, ಅದರಲ್ಲೂ ಮುಂಬೈ ಅನ್ನುವಂಥ ಮುಂಬೈ ಇದೆಯಲ್ಲ, ಅದು ಆಫ್ರಿಕಾದ ಒಂದು ದೇಶಕ್ಕೆ ಸರಿಸಮನಾದಂಥ ಬೊಕ್ಕಸವನ್ನು ಹೊಂದಿರುವಂಥ ನಗರ ಕೇವಲ ಮತ್ತು ಕೇವಲ ಮುಂಬೈ. ಹಾಗಿರುವಾಗ ಹೋಮ್ ಮಿನಿಸ್ಟ್ರಿಯನ್ನು ಇವರು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಆವಾಗ ಏನು ಮಾಡಿದ್ರು ಇವರು? ರವೀಂದ್ರ ಚೌಹಾಣ್ ಅವರ PWD ಮಿನಿಸ್ಟ್ರಿಯನ್ನು ಏಕನಾಥ್ ಶಿಂದೆಗೆ ಕೊಡಲಾಯಿತು, ಸಮಾಧಾನ ಮಾಡ್ಕೊತ. ಶಿವಸೇನೆಯವರು ಒಂದು ಆಟ ಇದೆ, ಏನಂದರೆ ಕಳೆದ 30 ವರ್ಷಗಳಿಂದ ಈಚೆಗೆ ನೋಡ್ಕೊಂಡು ಬರ್ಬೇಕು. 30 ಅಲ್ಲ, 20 ವರ್ಷದಿಂದ ಈಚೆ ಅಂದ್ಕೊಳ್ಳಿ. ಇವ್ರದ್ದೊಂದು ಆಟ ಇದೆ. ಏನಪ್ಪ ಅಂತಂದರೆ, ಒಂದೋ ಅಲ್ಲಿಯ ನಗರ ಪಾಲಿಕೆ ಮೇಲೆ ಅಥವಾ ಸರ್ಕಾರದಲ್ಲಿ ಹಿಡಿತವನ್ನು ಸಾಧಿಸೋದು, ಅದರಿಂದ ದುಡ್ಡು ಬರಬೇಕು, ದಾದಾಗಿರಿ ಮಾಡಬೇಕು. ಪೊಲೀಸರ ಮೇಲೆ ದಬಾವಣೆ, ಜನರ ಮೇಲೆ ದಬಾವಣೆ, ಹಫ್ತಾ ವಸೂಲಿ, ಈ ರೀತಿಯಾದಂಥ ಸಂಘಟನೆಯನ್ನು ಇಟ್ಕೊಂಡಿರುವಂಥ ಜನ ಇವರು ಬಂದಿರುವಂಥ 40 ಜನ ಶಾಸಕರು ಕೂಡ ಶಿವಸೇನೆಯಿಂದ ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿ ಜೊತೆ ಅಧಿಕಾರ ಮಾಡಿದವರು ಕೇವಲ ಮತ್ತು ಕೇವಲ ಅಧಿಕಾರ ಮತ್ತು ದುಡ್ಡಿಗಾಗಿ ಬಂದವರೇ ವಿನಃ ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ಬಂದವರು ಒಬ್ಬರು ಸಿಗೋದಿಲ್ಲ. ಏಕನಾಥ್ ಶಿಂದೆಯಿಂದ ಹಿಡಿದು ಎಲ್ಲರೂ, ಇವರೆಲ್ಲರಿಗೂ ಸರಿಯಾಗಿ ಎಲ್ಲ ಗುತ್ತಿಗೆಗಳು ಸಿಗಬೇಕು, ದುಡ್ಡು ಸಿಗಬೇಕು, ಅಧಿಕಾರ ಇರಬೇಕು, ರೋಪದಾರಿ ಮಾಡಬೇಕು. ಶಿವಸೇನೆಯ ನೀವು ಅದರ ಅಂತಃಸತ್ವ ಇರೋದೇ ಅದರ ದಾದಾಗಿರಿಯಲ್ಲಿ. ನಾ ಈಗ ಹೇಳ್ತೀನಿ ಅಂತ ಯಾರಾದರೂ ಬೇಜಾರು ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಏಕನಾಥ್ ಶಿಂದೆ ಕೂಡ ಅದಕ್ಕೆ ಹೊರತಲ್ಲ. ಈತ ಠಾಣಾ ವ್ಯಾಪ್ತಿಗೆ ಸೀಮಿತವಾದಂಥ ಮನುಷ್ಯ. ಈಗಲೂ ಕೂಡ ಆತನ ಇಡೀ ಮಹಾರಾಷ್ಟ್ರದ ಧೀಮಂತ ನಾಯಕ ಅಂತ ಯಾರೂ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆಕಸ್ಮಿಕ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಮನುಷ್ಯ. ಆದರೆ ಠಾಣೆಯ ವ್ಯಾಪ್ತಿಯನ್ನು ಮೀರಿ ಆತ ಆಲೋಚನೆಯನ್ನು ಮಾಡಲಾರ. ಅಲ್ಲಿಯ ಪತ್ರಕರ್ತರು, ಅಲ್ಲಿಯ ಪ್ರಭಾವಳಿ, ಅಲ್ಲಿರುವಂಥ ಚಮಚಗಳನ್ನ ಇಟ್ಕೊಂಡೇ ಇವತ್ತಿಗೂ ಆತ ರಾಜಕಾರಣ ಮಾಡ್ತಾ ಇರೋದು.
ಠಾಣಾ ವ್ಯಾಪ್ತಿ ಅಂದರೆ ಎಷ್ಟು ಯಾರ್ಯಾರು ಬರ್ತಾರೆ? ಠಾಣಾ ಅಂದರೆ ಅಲ್ಲಿ ಠಾಣಾ ಮುನ್ಸಿಪಲ್ ಕಾರ್ಪೊರೇಷನ್ ಬರುತ್ತೆ, ಪಕ್ಕದಲ್ಲಿರುವಂಥ ಕಲ್ಯಾಣ್ ಡೋಂಬಿವಿಲಿ ಬರುತ್ತೆ, ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬರುತ್ತೆ, ಉಲ್ಲಾಸ್ನಗರ ಕಾರ್ಪೊರೇಷನ್ ಬರುತ್ತೆ, ಅದು ಬಿಟ್ಟರೆ ವಿರಾರ್ ವಸೈನ ಕಾರ್ಪೊರೇಷನ್ ಬರುತ್ತೆ, ಆಮೇಲೆ ಅಂಬಾ ಬದಲಾಪುರ್ ಕಾರ್ಪೊರೇಷನ್ ಬರುತ್ತೆ, ಆಮೇಲೆ ಮೀರಾ ಭಾಯಂದರ್ ಕಾರ್ಪೊರೇಷನ್ ಬರುತ್ತೆ. ಈ ಕಾರ್ಪೊರೇಷನ್ನ ಹಿಡಿತ ಏನಿದೆ ಅದನ್ನು ಮಾತ್ರ ಈತ ಮುಖ್ಯಮಂತ್ರಿಯಾಗಿದ್ದಾಗ ಸಾಧಿಸಿದ್ದನ್ನು ಬಿಟ್ಟರೆ ಈತ ಇಡೀ ರಾಜ್ಯವ್ಯಾಪಿ ಭಾಳ ದೊಡ್ಡ ಧೀಮಂತ ನಾಯಕನಾಗಿ ಹೊರಹೊಮ್ಮಲೇ ಇಲ್ಲ. ಈಗಲೂ ಕೂಡ ಸೀಟ್ ಬಂದದ್ದು ಅಲ್ಲಿ 60,000 ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ನಿರಂತರವಾಗಿ ಶ್ರಮ ಹಾಕಿರೋದ್ರಿಂದ, ಕಟೆಂಗೆ ತೋ ಬಟೆಂಗೆ ಅಂತ ಯೋಗಿ ಆದಿತ್ಯನಾಥ್ ಬಂದು ಭಾಷಣ ಮಾಡಿರೋದ್ರಿಂದ, ದೇವೇಂದ್ರ ಫಡ್ನವೀಸ್ ಮಾಡಿರುವಂಥ ಕೆಲಸದಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಪಕ್ಷಗಳು ಈ ಮಹಾಯುತಿ ಅನ್ನೋದೇನಿದೆ ಅದು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದು. ಏಕನಾಥ್ ಶಿಂದೆ ವರ್ಚಸ್ಸಿನಿಂದ ಬಂದದ್ದಲ್ಲ. ಆದರೆ ಏಕನಾಥ್ ಶಿಂದೆಯ ಸಮಸ್ಯೆ ಏನಂದರೆ ಈತ ಮುದುಕಿ ಕೋಳಿಯನ್ನು ಇಟ್ಟುಕೊಂಡು ತನ್ನ ಮನೆಯಲ್ಲಿ ಬುಟ್ಟಿ ಹಾಕಿ ನಾಳೆ ಊರಿಗೆ ಬೆಳಗಾಗೋದಿಲ್ಲ ಅಂತ ಜಂಬದ ಮುದುಕಿಯ ಕತೆ ಇದೆಯಲ್ಲ, ಅದಕ್ಕೆ ಹೊರತಾಗಿದ್ದೇನೂ ಅಲ್ಲ. ಹಾಗಾದರೆ ಈತನಿಗೆ ಸಮಸ್ಯೆಗಳೇನೇನಿದ್ದಾವೆ? ಮೊದಲನೇದಾಗಿ ಈತನ ಸಮಸ್ಯೆ ಏನಪ್ಪ ಅಂದರೆ ಈತ ಮಾಡಿದಂಥ ಹಗರಣಗಳನ್ನು ನೋಡಿ, ಒಂದೊಂದಾಗಿ ಹಗರಣಗಳನ್ನು ಈಗ ಹೊರತೆಗೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಜಾಲ್ನಾ ಪ್ರಾಜೆಕ್ಟ್ ಬೇಡ ಅಂತ ಮಹಾವಿಕಾಸ್ ಅಘಾಡಿಗಿಂತ ಮುಂಚೆ ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ರಿಜೆಕ್ಟ್ ಮಾಡಿದಂಥ ಪ್ರಾಜೆಕ್ಟ್. ಆ ಪ್ರಾಜೆಕ್ಟನ್ನು ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಅಲ್ಲಿಯ ಜಾಗವನ್ನು ನಾವು ಅಕ್ವೈರ್ ಮಾಡ್ಕೋತೀವಿ ಅಂತ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಈ ಜಾಲ್ನಾ ಪ್ರಾಜೆಕ್ಟ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂಥೇಳಿ ಸಿಡ್ಕೋದಿಂದ ಅಲ್ಲಿಯ ಜಾಗಗಳನ್ನೆಲ್ಲ ತಮ್ಮ ಕಡೆಯವರಿಂದ ಖರೀದಿಸಿ ಅವ್ರ ಹೆಸರೆಲ್ಲ ರಿಜಿಸ್ಟರ್ ಮಾಡಿ ಇಟ್ಕೊಂಡು ಯಾವಾಗ ಈ ಜಾಲ್ನಾ ಪ್ರಾಜೆಕ್ಟ್ ಲಾಂಚ್ ಆಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆ ಜಮೀನನ್ನು ಅವರು ಅಕ್ವೈರ್ ಮಾಡಿದ ತಕ್ಷಣ ಅದಕ್ಕೋಸ್ಕರ ಕೊಡಬೇಕಾದಂಥ ಪರಿಹಾರವನ್ನು ಎರ್ರಾಬಿರ್ರಿ ಏರಿಸ್ಬಿಡೋದು. ಹಾಗೆ ಏರಿಸುವ ಮೂಲಕ 900 ಕೋಟಿ ರೂಪಾಯಿ ದುಡ್ಡನ್ನು ಈತ ಮತ್ತು ಈತನ ಪಟಾಲಂ ಮಾಡಿದೆ. ಅದರ ಎನ್ಕ್ವೈರಿ ಆಗಲಿದೆ. ಇನ್ನು MSP ಧಾನ್ಯಗಳ ಖರೀದಿ ವ್ಯವಹಾರ. MSP ಧಾನ್ಯಗಳ ಖರೀದಿ ವ್ಯವಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಿವಸೇನೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡೇ ಎರಡು ಏಜೆನ್ಸಿಗಳು ಈ MSP ಖರೀದಿಯಲ್ಲಿದ್ದು. ಅದಾದ ಮೇಲೆ ಮಹಾವಿಕಾಸ್ ಅಘಾಡಿ ಬಂತು. ಮಹಾವಿಕಾಸ್ ಅಘಾಡಿ ಬಂದ ಸಂದರ್ಭದಲ್ಲಿ 8 ಏಜೆನ್ಸಿಗಳನ್ನು ಕೊಡಲಾಯಿತು. ಉಳಿದ 6 ಜನರಿಂದ ದುಡ್ಡನ್ನು ದೋಚಲಾಯಿತು. 6 ಏಜೆನ್ಸಿ ಕೊಟ್ಟು ಈ ಏಕನಾಥ್ ಶಿಂದೆ ಬಂದು MSP ಖರೀದಿಗೆ ಕೊಟ್ಟಂಥ ಏಜೆನ್ಸಿಗಳಿಗೆ ಎಷ್ಟು ಗೊತ್ತಾ? 47 ಏಜೆನ್ಸಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಇಷ್ಟೊಂದು ಏಜೆನ್ಸಿಗಳನ್ನು ಹೈಯರ್ ಮಾಡಿರುವಂಥ ಅವರಿಗೆ ಅನುಮತಿಯನ್ನು ಕೊಟ್ಟಿರೋದು MSP ಖರೀದಿಗೆ ಎಲ್ಲಿಯೂ ದಾಖಲೆ ಇಲ್ಲ. ಈ 47 ಏಜೆನ್ಸಿಗಳು ಲೂಟಿ ಮಾಡ್ಕೊಂಡು ಹೋಗಿದ್ದಾವೆ. 2% ಕಮಿಷನ್. ಕೇವಲ ಸೋಯಾಬೀನ್ನಲ್ಲಿ 5,000ರಿಂದ 5,500 ರೂಪಾಯಿ ಕ್ವಿಂಟಲ್ಲು ಅಂತ ಪರಿಭಾವಿಸಿದರೂ ಕೂಡ ಸುಮಾರು 120 ಕೋಟಿ ರೂಪಾಯಿಯಷ್ಟು ಕಮಿಷನನ್ನು ಇವರು ಪಡೆದಿದ್ದಾರೆ. ಅದರ ಕುರಿತು ಈಗ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಂದೊಂದಾಗಿ ಆಮೇಲೆ ಅಲ್ಲಿ CM ರಿಲೀಫ್ ಫಂಡ್ ಅಂತ ಇದೆ. ಈ CM ರಿಲೀಫ್ ಫಂಡ್ ತಂದಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಪ್ರತ್ಯೇಕವಾಗಿ ಮೆಡಿಕಲ್ ಏಡ್ ಫಂಡ್ ಅಂತ ತಾನೇ ಮಾಡ್ಕೊಂಡಿದ್ದಾರೆ. ತನ್ಮೂಲಕ ದುಡ್ಡನ್ನು ದೊಡ್ಡ ಇಂಡಸ್ಟ್ರಿಗಳಿಂದ ವಂತಿಗೆಯನ್ನು ಪಡೆಯೋದು, ತನ್ಮೂಲಕ ದುಡ್ಡನ್ನು ತಾನೇ ಪ್ಯಾರಲಲ್ ಆಗಿ ಸರ್ಕಾರವಾಗಿ ಹಂಚ್ತೇನೆ ಅನ್ನುವಂಥ ಸ್ಕೀಮನ್ನು ಮಾಡಿರೋದು. ಲಾಡ್ಲಿ ಬೆಹನಾ ಸ್ಕೀಮನ್ನು ನಾನು ತೊಗೊಂಬಂದೆ ಅಂತ ಚುನಾವಣೆ ಸಂದರ್ಭದಲ್ಲಿ ಈತ ಎಲ್ಲ ಎದುರಿಗೆ ಬೊಂಬಾಯಿಯನ್ನು ಮಾಡಿಕೊಂಡು ಎಲ್ಲ ಕಡೆ ಹೇಳ್ದ. ಹಾಗೆ ನೋಡಿದರೆ ಅದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ಮಾಡಿ ಯಶಸ್ವಿಯಾಗಿ 3ನೇ ಬಾರಿ ಮತ್ತೆ ಅಧಿಕಾರಕ್ಕೆ ಬರಲಿ ಕಾರಣೀಭೂತರಾದಂಥ ಮನುಷ್ಯ ಶಿವರಾಜ್ ಸಿಂಗ್ ಚೌಹಾಣ್. ಆದರೆ ಈತ ನಾನು ಮಾಡಿದ್ದೀನಿ, ನನ್ನಿಂದ ಆಗಿರೋದು ಇದು ಸ್ಕೀಮು, ನನ್ನಿಂದಾಗಿ ಯಶಸ್ಸು ಸಿಕ್ಕಿದೆ ಅಂತ ಎಲ್ಲರಿದ್ರಿಗೆ ಬೊಂಬಡ ಬಜಾಯಿಸ್ಕೊಂಡು ಓಡಾಡಿದಂಥ ಮನುಷ್ಯ. ಹೀಗೆ ಏಕನಾಥ್ ಶಿಂದೆಯ ತೊಡರುಗಳು ಬೇಕಾದಷ್ಟಿದ್ದಾವೆ. ಅವೆಲ್ಲವೂ ಕೂಡ ಈಗ ಇವತ್ತಿಲ್ಲ ನಾಳೆ ತನಿಖೆಗೆ ಬರುವಂಥ ವಿಚಾರಗಳು. ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು. ಮಹಾವಿಕಾಸ್ ಅಘಾಡಿಯನ್ನು ಇವರು ಬಿಟ್ಟು ಬಂದಂಥ ಕಾರಣ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಇವರ ಫೈಲ್ಗಳನ್ನು ಉದ್ಧವ್ ಠಾಕ್ರೆ ಅವರು ಕ್ಲಿಯರ್ ಮಾಡ್ತಿರಲಿಲ್ಲ. ಅಜಿತ್ ಪವಾರ್ಗೆ ಆ ಪವರನ್ನು ಕೊಡಲಾಗಿತ್ತು. ಇವರ ಶಾಸಕರ ಮನಸ್ಥಿತಿ ಹೇಗೆಂದರೆ, ಈಗ ಫೈಲ್ ತೊಗೊಂಡೊಬ್ಬ ಮಧ್ಯವರ್ತಿಯನ್ನು ಕರ್ಕೊಂಡೋದ್ರೆ ಹೋದ ತಕ್ಷಣ ಫೈಲ್ಗೆ ಸೈನ್ ಆಗಬೇಕು, ಬರಬೇಕಾದಂಥ ದುಡ್ಡು ಬರಬೇಕು. ಯಾವಾಗ ಇದು ಕಷ್ಟ ಅಂತ ಗೊತ್ತಾಗತ್ತೋ ಆವಾಗ ನಮ್ಮ ಕೆಲಸ ಆಗೋದಿಲ್ಲ ಈ ಸರ್ಕಾರದಲ್ಲಿ ಅಂತ ಇವರೆಲ್ಲ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ಇವರೆಲ್ಲ ಒಂದು ಬಣವಾಗಿ ಸೇರ್ಕೋತಾರೆ. ಎಲ್ಲರೂ ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ ಇಟ್ಕೊಂಡವರು. ಆಮೇಲೆ
ಯಾವಾಗ ಇಂಥದ್ದೊಂದು ಅವಕಾಶ ಇದೆ ಭಾರತೀಯ ಜನತಾ ಪಾರ್ಟಿಯಿಂದಂಥ ದೇವೇಂದ್ರ ಫಡ್ನವೀಸ್ ರಾಯಭಾರ ಮಾಡ್ತಾರೋ ಆ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ವಲಸೆ ಬಂದಂಥ ಜನ. ಈಗ ಮತ್ತೆ ಈಗೇನಾಗಿದೆ, ದೇವೇಂದ್ರ ಫಡ್ನವೀಸ್ ಸರ್ಕಾರದಲ್ಲಿ ಫೈಲ್ ಕೊಟ್ಟ ತಕ್ಷಣ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವೇಂದ್ರ ಫಡ್ನವೀಸ್ ಕಾನೂನು ಬಾಹಿರ ಆಗಿರುವಂಥ ಯಾವ ಫೈಲ್ಗಳನ್ನು ಮುಟ್ಟೋದಿಲ್ಲ. ಅದು ಸ್ಪಷ್ಟವಾಗಿದ್ದರೆ ಮಾತ್ರ ಅದಕ್ಕೆ ಅನುಮತಿ ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ. ಏಕನಾಥ್ ಶಿಂದೆಗೆ ಏನಾಗಿದೆ, ಇಲ್ಲಿವರೆಗೂ ದುಂಡಾವರ್ತನೆ ಮಾಡಿಕೊಂಡು ರಾಜಕಾರಣ ಮಾಡಿ ಅಭ್ಯಾಸ ಇರುವಂಥ ಮನುಷ್ಯನಿಗೆ ಈಗ ಶಿಸ್ತಿನಿಂದ ಅಧಿಕಾರವನ್ನು ನಡೆಸ್ಕೊಂಡು ಹೋಗೋಣ, ನೀನು ಮುಖ್ಯಮಂತ್ರಿಯಾಗಿ ಮಾತ್ರ ಇರಬೇಕು, ನಿನ್ನದೇ ಎಲ್ಲವೂ ನಡೆಯೋದಿಲ್ಲ ಅಂತ ಯಾವಾಗ ದೇವೇಂದ್ರ ಫಡ್ನವೀಸ್ ಎಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಿದ್ರು, ಆವಾಗಿಂದ ಏಕನಾಥ್ ಶಿಂದೆಗೆ ಕೆಳಗೆ ರಕ್ತಸ್ರಾವ ಶುರುವಾಯಿತು, ಹೆಮರಾಯ್ಡ್ ಆಗಲಿಕ್ಕೆ ಶುರುವಾಯಿತು, ಮೂಲವ್ಯಾಧಿ ಶುರುವಾಯಿತು. ಈಗ ಪರಿಸ್ಥಿತಿ ಹೇಗಿದೆ, ಏಕನಾಥ್ ಶಿಂದೆಯ ಬರ್ತ್ಡೇಗೆ ಕಳೆದ ಬಾರಿ ದೇವೇಂದ್ರ ಫಡ್ನವೀಸ್ ಅವರು ಹುಡುಕಿಕೊಂಡು ಠಾಣೆಗೆ ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಂದಿರ್ತಾರೆ. ಠಾಣೆನಲ್ಲಿರೋದವರು ಮುಂಬೈಯಿಂದ ಠಾಣೆಗೆ ಹೋಗಿ ಅವರಿಗೆ ಸಂಬಂಧ. ಈ ಬಾರಿ ಈತನ ಬರ್ತ್ಡೇ ದಿವಸ, ಏಕನಾಥ್ ಶಿಂದೆಯ ಬರ್ತ್ಡೇ ದಿವಸ ಸ್ವತಃ ದೇವೇಂದ್ರ ಫಡ್ನವೀಸ್ ಅವರು ಬೇಕು ಅಂತಲೇ ಕಾರ್ಯಕ್ರಮವನ್ನು ನಾಗಪುರ ತನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಮಾಡಿಸಿ ಅಲ್ಲಿ ಇರ್ತಾರೆ. ಈತನ ಬರ್ತ್ಡೇಗೆ ಬರೋದಿಲ್ಲ, ಮಾರನೇ ದಿವಸ ಬರ್ತಾರೆ. ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡ್ತಾರೆ, ತಮ್ಮ ಇಡೀ TP ಏನಿದೆ ಟೂರ್ ಪ್ರೋಗ್ರಾಮ್ ಅದರಲ್ಲಿ ವ್ಯತ್ಯಾಸ ಮಾಡಿ ರಾಜ್ ಠಾಕ್ರೆ ಮನೆಗೆ ಕಾಫಿಗೆ ಕರೆದ್ರು ಅಂತೇಳಿ ತಕ್ಷಣ ಅಲ್ಲಿಗೆ ಹೊರಟು ಹೋಗ್ತಾರೆ. ಈಗ ಏಕನಾಥ್ ಶಿಂದೆಗಿರುವಂಥ ಏಕಮೇವ ಆಸೆ ಏನು, ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಈ ಬಾರಿ ಮತ್ತೆ ನನ್ನ ಸ್ವಾಮಿತ್ವವನ್ನು ಸಾಧಿಸಬೇಕು. ಏಕೆಂದರೆ ಅಲ್ಲಿಯ ಬಜೆಟ್ಟು ಯಾವುದೋ ಒಂದು ಐರೋಪ್ಯ ರಾಷ್ಟ್ರಕ್ಕಿಂತ ದೊಡ್ಡ ಬಜೆಟನ್ನು ಹೊಂದಿದೆ. ಅಲ್ಲಿ ಇವರ ಸಂಖ್ಯೆ ಎಷ್ಟು, 92. ಭಾರತೀಯ ಜನತಾ ಪಾರ್ಟಿಯ ಸಂಖ್ಯೆ ಎಷ್ಟು, 84. 92 ಸ್ಥಾನಗಳನ್ನಂತೂ ನನಗೆ ಕೊಡಲೇಬೇಕು ಚುನಾವಣೆಗೆ ನಿಲ್ಲಲಿಕ್ಕೆ ಅಂತ. ಏಕನಾಥ್ ಶಿಂದೆ ಆವಾಗ ಒಬ್ಬರೇ ಇರಲಿಲ್ಲ. 2017 ಚುನಾವಣೆಯ ಸಂದರ್ಭದಲ್ಲಿ ಏಕೀಕೃತವಾದಂಥ ಶಿವಸೇನೆ ಇತ್ತೇ ವಿನಃ ಅದು ಏಕನಾಥ್ ಶಿಂದೆ ಶಿವಸೇನೆ ಆಗಿರಲಿಲ್ಲ. ಹೀಗಾಗಿ ಈಗ ಭಾರತೀಯ ಜನತಾ ಪಾರ್ಟಿ ಈತನಿಗೆ 92 ಸ್ಥಾನಗಳನ್ನು ಕೊಡುವಂಥ ಪ್ರಶ್ನೆಯೇ ಬರೋದಿಲ್ಲ. ಹಾಗೆ 92 ಸೀಟುಗಳನ್ನು ಪಡೆಯಬೇಕು, ಸಾಧ್ಯವಾದರೆ ಇನ್ನಷ್ಟು ಎಕ್ಸ್ಟ್ರಾ ಸೀಟುಗಳನ್ನು ಪಡೆಯಬೇಕು. ಒಟ್ಟು 228 ಜನ ಕಾರ್ಪೊರೇಟರ್ಗಳು ಇರುವಂಥ ಬೃಹನ್ ಮುಂಬೈ ನಗರ ಪಾಲಿಕೆ. ಅಂದರೆ ಈತನ ದುರಾಸೆಗೆ ಮಿತಿಯೇ ಇಲ್ಲ. ಹೇಗಾದರೂ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಏಕನಾಥ್ ಶಿಂದೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬಹುಮತದಿಂದ ಏನೂ ವಂಚನೆ, ಯಾವುದೇ ತೊಂದರೆ ಇರಲಾರದೆ ಇರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಈತನಿಗೆ ಸೊಪ್ಪು ಹಾಕೋದಿಲ್ಲ. ಈತ ಬಿಟ್ಟು ಹೋಗ್ತೀನಿ ಅಂದರೆ ಈತನ ಜೊತೆ ಈತನ ಶಾಸಕರು ಹೋಗೋದಿಲ್ಲ. ಏಕೆಂದರೆ ಅವರು ಅಧಿಕಾರವನ್ನು ಬಿಟ್ಟು ಬದುಕಿ ಅಭ್ಯಾಸವಿರಲಾರದ ಜನ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.